ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಬೃಹತ್ ಹೋರಾಟ. ಸಂಜಯ ವೃತ್ತದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ. ಸ್ವತಃ ಬಂಧನಕ್ಕೊಳಗಾಗಿ ಬಿಡುಗಡೆಗೊಂಡ ಹೋರಾಟಗಾರರು. ಕೆಆರ್ಪೇಟೆ ತಾಲೂಕಿನ ವಸಂತಪುರದಲ್ಲಿ ಮಂಗಗಳ ಹಾವಳಿ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿ ಶಾಪ. ಕೂಡಲೇ ಮಂಗಗಳನ್ನು ಹಿಡಿಯುವಂತೆ ಒತ್ತಾಯ. ಜುಲೈ 11ರಿಂದ ಮಂಡ್ಯದಲ್ಲಿ ಗ್ರೇಟ್ ಬಾಂಬೆ ಸರ್ಕಸ್. ವೈವಿಧ್ಯಮಯ ಮನರಂಜನೆಗಳ ಮಹಾಪುರ. ಪ್ರತಿದಿನ 3 ಪ್ರದರ್ಶನಗಳ ಆಯೋಜನೆ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಒತ್ತಾಯ. ಮದ್ದೂರು ಪಟ್ಟಣದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ. ಕಸ್ತೂರಿ ಜನಪರ ವೇದಿಕೆಯಿಂದ ಪ್ರತಿಭಟನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಮಂಡ್ಯದಲ್ಲಿ ಕಾರ್ಮಿಕ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದವು. ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಿಂದ ಸಂಜೆಯ ವೃತ್ತದವರೆಗೆ ಮೆರವಣಿಗೆ ನಡೆಯಿತು. 1 ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿ ತಡೆದು ಹೋರಾಟ ನಡೆಸಲಾಯಿತು. ತರುವಾಯ ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದರು. ಭಾರತ್ ಬಂದ್ ಕರೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಮಿಕರನ್ನು ಮತ್ತು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳನ್ನು ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಾರ್ಮಿಕರು ಮಂಡ್ಯದ ಸಿಲ್ವರ್ ಜುಬಿಲಿ ಪಾರ್ಕ್ ಬಳಿಯಿಂದ ಸಂಜೆ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಸಿಐಟಿಯು ರೈತರ ಸಂಘಟನೆ ಸೇರಿ ಹಲವು ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವು. ಕಾರ್ಮಿಕರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸಂಜೆಯ ವೃತ್ತದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಮೆರವಣಿಗೆ ಬಳಿಕ ಸಂಜೆ ವೃತ್ತದಲ್ಲಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ರಸ್ತೆ ತಡೆ ನಡೆಸಿದರು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ವಾಹನ ಸಂಚಾರವನ್ನು ಕೂಡ ತಡೆದರು. ತುಂತುರು ಮಳೆಯ ನಡುವೆಯೂ ಕಾರ್ಮಿಕರು ಪ್ರತಿಭಟನೆ ಮುಂದುವರೆಸಿದರು. ಕಾರ್ಮಿಕರ ಪ್ರತಿಭಟನೆಗೆ ರೈತ ಸಂಘದಿಂದ ಕೂಡ ಬೆಂಬಲ ವ್ಯಕ್ತವಾಯಿತು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿ ತಡೆದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಕಾರ್ಮಿಕರ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಜೊತೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಲಾಯಿತು. ಕಾರ್ಪೊರೇಟ್ಗಳ ಪರ ಕೇಂದ್ರ ಸರ್ಕಾರ ಇದೆ ಅಂತ ಸಿಐಟಿಯು ಕುಮಾರಿ ಹಾಗೂ ಪುಟ್ಟಮಾದು ಆರೋಪ ಮಾಡಿದರು. ಸಿಐಟಿಯು ಸೇರಿದಂತೆ ಜೆಸಿಟಿಯುನ ಭಾಗವಾಗಿರುವ ಸಿಐಟಿಯು, ಎಐಟಿಯುಸಿ, ಐಎನ್ಟಿಯುಸಿ, HMS ಹೀಗೆ 10ಕ್ಕೂ ಹೆಚ್ಚು ಕಾರ್ಮಿಕ ಸಂಘಟನೆಗಳು ಈ ಕರೆಯನ್ನು ಕೊಟ್ಟಿದೆ. ಭಾಳ ಮುಖ್ಯವಾಗಿ ನರೇಂದ್ರ ಮೋದಿ ಸರ್ಕಾರದ ಕಾರ್ಮಿಕ ವಿರೋಧಿ ಏನು ಲೇಬರ್ ಕೋಡ್ ತರಲಿಕ್ಕೆ ಹೊರಟಿದ್ದಾರೆ, ಅದನ್ನು ಇವತ್ತು ಕೊರೋನಾ ಸಂದರ್ಭದಲ್ಲಿ 2019 ಮತ್ತು 2020ರಲ್ಲಿ ವೇತನ ಸಂಹಿತೆ ಕಾಯ್ದೆ ರದ್ದು ಮಾಡಿ ಅವರು ಲೇಬರ್ ಕೋಡನ್ನು ತಂದಿದ್ದಾರೆ. ಅದರ ಅಪಾಯ ಏನಿದೆ ಅಂತ ಹೇಳಿದ್ರೆ ಕೆಲಸ ಕೇಳಂಗಿಲ್ಲ, ಕೆಲಸಕ್ಕೊಂದು ಸುರಕ್ಷೆ ಇರಲ್ಲ, ಮುಷ್ಕರದ ಹಕ್ಕಿರೋದಿಲ್ಲ, ಯಾವುದೇ ಕಾನೂನಾತ್ಮಕ ಸೌಲಭ್ಯಗಳು ಇಲ್ಲದ ರೀತಿಯಲ್ಲಿ ಕಿತ್ಕೊಳ್ಳಿಕ್ಕೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಹೊರಟಿದೆ. ಜನವಿರೋಧಿಯಾದಂಥ ನೀತಿಗಳನ್ನು ವಿರೋಧಿಸ್ತಾನೇ ಇವರು 11 ವರ್ಷ ತುಂಬಿ 11 ಅವತಾರ ಮಾಡಿದ್ದಾರೆ. 11 ವರ್ಷದಲ್ಲಿ 12ನೇ ವರ್ಷದಲ್ಲಿ ಏನು ಮಾಡ್ತಾರೆ, ಯಾವ ಅವತಾರವನ್ನು ಅವರು ಎತ್ತುತ್ತಾರೆ, ಇಡೀ ದೇಶದ ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರನೇ ಸೀಮಿತ ಆಗಿದ್ದಾರೆ ಹೊರತು, ಅವರ ಪೋಷಣೆ ಮಾಡ್ತಾ ಇದ್ದಾರೆ ಹೊರತು, ಕೋಮುವಾದವನ್ನು ಅವರು ಉನ್ಮಾದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಹೊರತು ಜನವಿಭಾಗದ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಅದರಲ್ಲಿ ಕಾರ್ಮಿಕ ಕಾನೂನುಗಳನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ. ತರುವಾಯ ಕಾರ್ಮಿಕರನ್ನ ಬಂಧಿಸಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕರೆದೊಯ್ದರು. ಭಾರತ್ ಬಂದ್ ಕರೆ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಸಿಐಟಿಯು ರೈತ ಸಂಘಟನೆ ಸೇರಿ ಹಲವು ಸಂಘಟನೆಗಳು ಹೋರಾಟದಲ್ಲಿ ಭಾಗಿಯಾಗಿದ್ದವು. ಭಾರತ್ ಬಂದ್ ಕರೆಗೆ ಹಿನ್ನೆಲೆಯಲ್ಲಿ ಮದ್ದೂರಿನಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಾರ್ಮಿಕರು ಮದ್ದೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಮದ್ದೂರಿನ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿ ಬಳಿ ತೆರಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆ ಮೆರವಣಿಗೆ ನಡೆಸಿ ಟಿಬಿ ವೃತ್ತದ ಬಳಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸಿಐಟಿಯು ರೈತ ಸಂಘಟನೆ ಸೇರಿ ಹಲವು ಸಂಘಟನೆಗಳಿಂದ ಪ್ರತಿಭಟನೆ ಜರುಗಿತು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ಹಿನ್ನೆಲೆಯಲ್ಲಿ ವ್ಯಾಪಕ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮೆರವಣಿಗೆ ಬಳಿಕ ರಸ್ತೆ ತಡೆ ನಡೆಸಿದರು. ಬಳಿಕ ಸಾಮೂಹಿಕವಾಗಿ ಎಲ್ಲರನ್ನ ಪೊಲೀಸರು ಬಂಧಿಸಿದರು.
ಕೇಂದ್ರ ಸರ್ಕಾರ ಜಾರಿ ಮಾಡಲು ಉದ್ದೇಶಿಸಿರುವ ಲೇಬರ್ ಕೋಡ್ ಮತ್ತು ಬೆಲೆ ಏರಿಕೆ, ಸರ್ಕಾರಿ ಉದ್ಯಮಗಳ ಖಾಸಗೀಕರಣ ಹಾಗೂ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿವೃತ್ತ ನೌಕರರ ಸಂಘದ ನೇತೃತ್ವದಲ್ಲಿ ಹೋರಾಟ ನಡೆಸಲಾಯಿತು. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿವೃತ್ತ ನೌಕರರ ಸಂಘವು ಒಂದು ದಿನದ ಮುಷ್ಕರಕ್ಕೆ ಕರೆ ನೀಡಿದ್ದು, ಅದರ ಬೆಂಬಲವಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಅಧಿಕಾರಿಗಳ ಮತ್ತು ನಿವೃತ್ತ ನೌಕರರ ಸಂಘದ ಸದಸ್ಯರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ಜಾರಿ ಮಾಡಲು ಉದ್ದೇಶಿಸಿರುವ ಲೇಬರ್ ಕೋಡ್, ಬೆಲೆ ಏರಿಕೆ, ಸರ್ಕಾರಿ ಉದ್ಯಮಗಳ ಖಾಸಗೀಕರಣ ಹಾಗೂ ಇತರೆ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಷ್ಕರದಲ್ಲಿ ಗ್ರಾಮೀಣ ಬ್ಯಾಂಕ್ನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಗ್ರಾಮೀಣ ಬ್ಯಾಂಕುಗಳ ಖಾಸಗೀಕರಣ ಮತ್ತು ಬ್ಯಾಂಕುಗಳನ್ನು ಷೇರು ಮಾರುಕಟ್ಟೆಗೆ ತರುವುದನ್ನು ವಿರೋಧಿಸಬೇಕು. ರಾಷ್ಟ್ರೀಯ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆಯಾಗಲು ಒತ್ತಾಯ. ಗ್ರಾಮೀಣ ಬ್ಯಾಂಕ್ನಲ್ಲಿ ಖಾಲಿ ಇರುವ 30,000ಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ನೇಮಕಾತಿಗಳನ್ನು ಕೂಡಲೇ ಭರ್ತಿ ಮಾಡಬೇಕು. ದಿನಗೂಲಿ ನೌಕರರನ್ನು ಕಾಯಂಗೊಳಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕಂತ ಒತ್ತಾಯಿಸಿದರು. ಗ್ರಾಮೀಣ ಬ್ಯಾಂಕ್ ಮಾರಾಟಕ್ಕಿಲ್ಲ. ಗ್ರಾಮೀಣ ಬ್ಯಾಂಕ್ ಮಾರಾಟಕ್ಕಿಲ್ಲ. ಖಾಸಗಿ ಬಂಡವಾಳವನ್ನು ಗ್ರಾಮೀಣ ಬ್ಯಾಂಕಿನಲ್ಲಿ ವಿರೋಧಿಸುತ್ತೇವೆ. ಖಾಸಗಿ ಬಂಡವಾಳವನ್ನು ಗ್ರಾಮೀಣ ಬ್ಯಾಂಕ್ನಲ್ಲಿ ವಿರೋಧಿಸುತ್ತೇವೆ. 4 ಹೊಸ ಕಾರ್ಮಿಕ ಕಾಯ್ದೆಗಳನ್ನು ವಿರೋಧಿಸುತ್ತೇವೆ. ಕೇಂದ್ರ ಸರ್ಕಾರದ 4 ಹೊಸ ಕಾರ್ಮಿಕ ಕಾನೂನುಗಳನ್ನು ವಿರೋಧಿಸುತ್ತೇವೆ. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿರುವಂಥ ಒಂದು ದಿನದ ಮುಷ್ಕರದಲ್ಲಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ 17 ಬೇಡಿಕೆಗಳ ಜೊತೆಗೆ ನಮ್ಮ ಗ್ರಾಮೀಣ ಬ್ಯಾಂಕ್ ನೌಕರರ ಕೆಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಈ ಮುಷ್ಕರದಲ್ಲಿ ಭಾಗವಹಿಸ್ತಾ ಕೇಂದ್ರ ಕಾರ್ಮಿಕ ಸಂಘಟನೆಗಳಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದ 4 ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನಾವು ಈ ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಪ್ರತಿಭಟನೆಯಲ್ಲಿ ವಸಂತಕುಮಾರ್, ಪುಟ್ಟಸ್ವಾಮಿ, ವೆಂಕಟೇಶ್, ಉಮಾಶಂಕರ್, ಕುಮಾರ್, ಶ್ರೀಧರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಮದ್ದೂರು ಪಟ್ಟಣದಲ್ಲಿ ಕಸ್ತೂರಿ ಜನಪರ ವೇದಿಕೆ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಹೋರಾಟ ನಡೆಸಿ ಪ್ರವಾಸಿ ಮಂದಿರದ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಮದ್ದೂರಿನಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ಕಸ್ತೂರಿ ಜನಪರ ವೇದಿಕೆ ಹಾಗೂ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಧಿಕ್ಕಾರಕ್ಕೆ ಹೋಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಉಮಾಶಂಕರ್ ನೇತೃತ್ವದಲ್ಲಿ ಕೆಲಕಾಲ ಪಟ್ಟಣದ ಪ್ರವಾಸಿ ವೃತ್ತದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಮೇಕೆದಾಟು ಹೆಸರಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಾ, ಅದನ್ನು ಮಾಡಿ, ಇಲ್ಲವೇ ರಾಜೀನಾಮೆ ನೀಡಿ ಮನೆಗೆ ಹೋಗಿ ಅಂತ ಒತ್ತಾಯಿಸಿದರು. ಮೈಸೂರು, ಮಂಡ್ಯ, ರಾಮನಗರ, ಸಾತನೂರುಗಳಲ್ಲಿ ಸಂಚಾರವನ್ನ ಮಾಡಿ ಕನಕಪುರದ ಹತ್ತಿರ ಮೇಕೆದಾಟವನ್ನು ಸೇರಿ ಸಾವಿರಾರು ಕ್ಯೂಸೆಕ್ಸ್ ನೀರು ನಿತ್ಯ ತಮಿಳುನಾಡಿನ ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. ಇದನ್ನ ನೋಡು ಕೂಡ ನಮ್ಮ ಆಳುತ್ತಾ ಇರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ನಮ್ಮ ಆಳಿರ್ತಕ್ಕಂಥ ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಮೇಕೆದಾಟು ಯೋಜನೆ ಹಾಕಬೇಕು ಅಂತ ಹೇಳಿ 16 ವರ್ಷಗಳಿಂದ ಜನಪ್ರತಿನಿಧಿಗಳು ಸಬೂಬನ್ನ ಹೇಳ್ಕೊಂಡು ಬಂದಿರ್ತಾರೆ. ಆ ವಿಚಾರವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ. ಬೇರೆ ಪಕ್ಷದ ಮೇಲೆ ಅಪರಾಧ ಹೊರಿಸುವಂತದ್ದು, ಅವ್ರ ಮೇಲೆ ಈ ಪಕ್ಷದ ಮೇಲೆ, ಈ ಪಕ್ಷದವರು ಆ ಪಕ್ಷದ ಮೇಲೆ ನಾಯಕರುಗಳು ಸಬೂಬು ಹೇಳ್ಕೊಂಡು ಬರ್ತಾ ಇದ್ದಾರೆ ಹೊರತು ಈ ದಿವಸ ಒಂದು ಸುಮಾರು 5-10 ಜಿಲ್ಲೆಗಳಿಗೆ ಬೇಸಾಯಕ್ಕೆ ನೀರು, ಕುಡಿಯುವುದಕ್ಕೆ ನೀರನ್ನ ಲಭ್ಯ ಆಗ್ತದೆ ಅಂತ ಕಂಡ್ರೂ ಕೂಡ ಆ ಕನಕಪುರ ಅರಣ್ಯ ಪ್ರದೇಶದಲ್ಲಿ ಒಂದು ಮೇಕೆದಾಟು ಯೋಜನೆಯನ್ನ ನೀವು ಮಾಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ನೀವು ಈ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಹೇಳಿ ಇವತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಬೆಂಗಳೂರಿನಲ್ಲಿ ರಮೇಶ್ ಗೌಡರ ನೇತೃತ್ವದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಧರಣಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮದ್ದೂರಿನ ಪ್ರತಿಭಟನೆ ಬಳಿಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಮೇಕೆದಾಟು ಚಳವಳಿಯಲ್ಲಿ ಭಾಗವಹಿಸಲು ಕಾರ್ಯಕರ್ತರು ತೆರಳಿದರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ವಸಂತಪುರ ಗ್ರಾಮದಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿದ್ದು ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಕೂಡಲೇ ಮಂಗಗಳನ್ನು ಹಿಡಿಯುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅವರು ಮನವಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ವಸಂತಪುರ ಗ್ರಾಮದಲ್ಲಿ ಕೋತಿಗಳ ಹಾವಳಿಗೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಗ್ರಾಮಕ್ಕೆ ಹಿಂಡಾಗಿ ಕೋತಿಗಳು ಎಂಟ್ರಿ ಕೊಡುತ್ತಿರುವುದರಿಂದ ಭಯಭೀತರಾಗಿದ್ದಾರೆ. ಕೆಲ ದಿನಗಳಿಂದ ಗ್ರಾಮದಲ್ಲಿ ಕೋತಿಗಳು ಬೀಡು ಬಿಟ್ಟಿರುವುದರಿಂದ ಸಹಜವಾಗಿ ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ. ಮನೆಗಳ ಮೇಲೆಯೇ ಓಡಾಡುತ್ತಾ ಸಿಕ್ಕ ವಸ್ತುಗಳನ್ನು ಕೋತಿಗಳು ಧ್ವಂಸ ಮಾಡುತ್ತಿದ್ದಾವೆ. ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ರಿ ಹೇಳಿ? ಊರಲ್ಲಿ ಸ್ವಚ್ಛತೆ ಇಲ್ಲ,
ಕೋತಿಗಳು ಎಲ್ಲ ಮನೆಗಳೆಲ್ಲ ಲೂಟಿ ಮಾಡ್ತಾವೆ. ಏನು ಮನೆಗಳಲ್ಲಿ ಒಂದು 5,000 ವಸ್ತುಗಳನ್ನು ಬಿಡ್ತಾ ಇಲ್ಲ. ಮೇಲಾಗಿ ಒಂದು ಊಟ ತಿನ್ನಕ್ಕೂ ಬಿಡ್ತಾ ಇಲ್ಲ ಕೋತಿಗಳು. ಆಮೇಲೆ ಊರು ಚರಂಡಿಗಳು ಕ್ಲೀನ್ ಇಲ್ಲ, ಮತ್ತೆ ಊರು ಹೊರಂಡೆ ಒಂದು ದೇವಸ್ಥಾನದಲ್ಲಿ ಕ್ಲೀನ್ ಇಲ್ಲ, ಮತ್ತೆ ಯಾವುದೇ ಜಾಗಕ್ಕೂ ಇಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಶಾಲಾ ಅಂಗನವಾಡಿ ಬಳಿಯೂ ಓಡಾಟ ಮಾಡುತ್ತಿದ್ದು ಮಕ್ಕಳಲ್ಲಿ ಭಯ ಹುಟ್ಟಿಸುತ್ತಿದ್ದಾವೆ. ಓಡಿಸಲು ಹೋದರೆ ಕೋತಿಗಳು ಕಚ್ಚುವ ಭಯದಲ್ಲಿ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಹಂಚಿಳ್ಕಿ ಸ್ಕೂಲಲ್ಲೆಲ್ಲ ಅಡುಗೆ ಮನೆಯನ್ನ ನುಕ್ಸಾನ್ ಮಾಡಿ ಒಂದು ವಾರ ಮಕ್ಕಳಿಗೆ ಊಟನೇ ಏನು ಕೊಡೋಕ್ಕೆ ಆಗ್ತಾ ಇಲ್ಲ. ನಮಗೆ ಕೋತಿಗಳಿಂದ ತುಂಬ ಕಷ್ಟ ಅನುಭವಿಸ್ತಿದ್ದಾರೆ ಈಗ ಜನಗಳು. ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳಿಗೂ ವಿಷಯ ತಿಳಿಸಿದ್ರು ಯಾವುದೂ ಕ್ರಮ ಕೈಗೊಳ್ತಾ ಇಲ್ಲ. ಅವರು ಕಜ್ಜಿಕಾಯಿಗೆ ತಿಂಡಿ ಮಾಡಿ ನಾವು ಅಲ್ಲೇ ಕೂತೀವಿ, ಒತ್ಕೊಂಡು ಬೇರೆ ಕಿಟ್ಬಿಟ್ಟು ಒಂದು ಪುನಃ ತಂದು ಮಾಡ್ಕೊಂಡೆ ಸಾಮಾನ್ಯ ಒತ್ಕೊಂಡು ಹಂಚ್ಕೊಳ್ಳಿ ಕೆಳಗೆ ಬಿಡೋದು, ಉಯ್ಯಾಲೆ ಆಡೋದು, ಈ ತರ ಮಾಡ್ತಾರೆ ಸರ್. ಇದೇನಿದೆ ಎಲ್ಲ ನಿಮ್ಮ ಎಲ್ಲ ಮನೆ ಸೋರ ಇಡೀ ಆಯ್ತಾ ಇಲ್ಲ ಎದುರ್ಕೊಂಡು ಹಿಂದ ಕಡೆ ಜೋಪಾರ್ನಲ್ಲಿ ಯಾವ ಮನೆ ದೇವಲ್ಲಿ ಸರ್ ನೋಡಿ ಸರ್. ಈ ತರ ಎಲ್ಲ ಮಾಡವಲ್ಲ, ಮನೆ ಸಂಸಾರ ಇರ್ತಾರೆ, ಮಲ್ಕತ್ತಾರೆ, ಮೇಲಿಂದ ಏನಾದ್ರು ಬೀಳ್ತು ಈಗ ನಾವು ಕೋಟ ವಾಸಕ್ಕೂ ಇಲ್ಲ ಐತಿ ನೋಡಿ. ಇದ್ರಲ್ಲ ಎಡೆ ಎತ್ಬೇಕು ಸರ್ ಇವತ್ತು ಉಪವಾಸಕ್ಕೆ. ಹಬ್ಬ ಏನು ಕಾಳು ಕಟ್ಟಿ ಬಿಡಲ್ಲ, ಅಕ್ಕಿ ಬಿಡಲ್ಲ, ಎಲ್ಲಿ ಸರ್ ಬೀಳ್ತು ಅಂದ್ರೆ ಏನ್ ಮಾಡ ನಾವ್ ಇಲ್ಲಿ ಏನಾದ್ರು ಕಸ್ಕೊಂಡ್ ಬೀಳ್ತು ಅಂದ್ರೆ ಮನ್ಗಿರೋ ಮೇಲೆ ಹೋಯ್ತಾರೆ. ಯಾರು ಹೊಣೆ? ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಈ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಕೋತಿಗಳನ್ನು ಸೆರೆಹಿಡಿಯುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಕೇರ್ಪೇಟೆ ಮೇಲುಕೋಟೆ ಹೆದ್ದಾರಿ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರೇಟ್ ಬಾಂಬೆ ಸರ್ಕಸ್ ಸಂಸ್ಥೆ ವತಿಯಿಂದ ಜುಲೈ 11ರಿಂದ ಒಟ್ಟು 30 ದಿನಗಳ ಕಾಲ ದಿನಕ್ಕೆ 3 ಪ್ರದರ್ಶನವನ್ನು ಮಂಡ್ಯದ ಗಿರಿಜಾ ಚಿತ್ರಮಂದಿರದ ಎದುರಿಗಿರುವ ಮೈಶುಗರ್ ಆವರಣದಲ್ಲಿ ಆಯೋಜಿಸಿರುವುದಾಗಿ ಪತ್ರಕರ್ತರು ಹಾಗೂ ಸಂಸ್ಥೆ ನಿರ್ದೇಶಕರಾದ ನಾಗೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗ್ರೇಟ್ ಬಾಂಬೆ ಸರ್ಕಸ್ ಸಂಸ್ಥೆ ವತಿಯಿಂದ ಜುಲೈ 11ರಿಂದ 30 ದಿನಗಳ ಕಾಲ ದಿನಕ್ಕೆ 3 ಬಾರಿ ಸರ್ಕಸ್ ಪ್ರದರ್ಶನವನ್ನು ಮಂಡ್ಯ ನಗರದ ಗಿರಿಜಾ ಚಿತ್ರಮಂದಿರದ ಎದುರಿನ ಮೈಶುಗರ್ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಸ್ಥೆಯ ನಾಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರೇಟ್ ಬಾಂಬೆ ಸರ್ಕಸ್ ವತಿಯಿಂದ ಮಂಡ್ಯದಲ್ಲಿ ಇದು 2ನೇ ಬಾರಿಗೆ ಪ್ರದರ್ಶನ ನೀಡಲಾಗುತ್ತಿದ್ದು ವಾಟರ್ ಪ್ರೂಫ್ ಟೆಂಟ್ನಲ್ಲಿ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿದರು. ಇದೇ ಪ್ರಥಮ ಬಾರಿಗೆ ಮಂಡ್ಯದಲ್ಲಿ ಇಥಿಯೋಪಿಯನ್ಸ್, ರಷ್ಯನ್, ಚೈನೀಸ್ ಹಾಗೂ ಭಾರತದ ಕಲಾವಿದರಿಂದ ಮೈಜುಮ್ ಎನ್ನುವ ಸಾಹಸಗಳು, ಹಾಸ್ಯ ಕಲೆಗಳ ಪ್ರದರ್ಶನವಾಗಲಿದೆ. ಸರ್ಕಾರದ ಹಲವು ನಿಯಮಗಳಿಂದಾಗಿ ಪ್ರಾಣಿಗಳ ಪ್ರದರ್ಶನ ಇರುವುದಿಲ್ಲ ಅಂತ ಹೇಳಿದರು. ಸರ್ಕಸ್ನಲ್ಲಿ 250ಕ್ಕೂ ಹೆಚ್ಚು ಕಲಾವಿದರಿದ್ದು ಅನೇಕ ಕಲಾವಿದರು ಹಗ್ಗದ ಮೇಲೆ ತಮ್ಮ ಕಲೆಗಳ ಪ್ರದರ್ಶನ ಮಾಡಲಿದ್ದಾರೆ. ದಿನಕ್ಕೆ 3 ಪ್ರದರ್ಶನ ನೀಡುತ್ತಿದ್ದು ಮಧ್ಯಾಹ್ನ 1, ಸಂಜೆ 4 ಹಾಗೂ ಸಂಜೆ 7 ಗಂಟೆಗೆ ತಲಾ ಸುಮಾರು 2 ಗಂಟೆ 30 ನಿಮಿಷಗಳ ಕಾಲ ಪ್ರದರ್ಶನ ನಡೆಯಲಿದೆ ಅಂತ ಹೇಳಿದರು. 3 ರೀತಿಯ ಪ್ರವೇಶ ಶುಲ್ಕ ನಿಗದಿ ಮಾಡಲಾಗಿದ್ದು ಹತ್ತಿರದ ವೀಕ್ಷಣೆಗೆ 300, ಮಧ್ಯದ ವೀಕ್ಷಣೆಗೆ 200 ಹಾಗೂ ಹಿಂಬದಿಯಿಂದ ವೀಕ್ಷಣೆಗೆ 100 ರೂಪಾಯಿಗಳಿರುತ್ತದೆ. ಪ್ರವೇಶ ಚೀಟಿಗಳನ್ನು ಜೊಮೊಟೋದ ಡಿಸ್ಟ್ರಿಕ್ಟ್ ಜೊಮೊಟೋದಲ್ಲಿಯೂ ಕೂಡ ಖಾತ್ರಿಪಡಿಸಿಕೊಳ್ಳಬಹುದಾಗಿದೆ ಅಂತ ಹೇಳಿದರು. ನಾವು ಮಂಡ್ಯ ಸಕ್ಕರೆ ನಾಡಲ್ಲಿ ನಗರದಲ್ಲಿ ಶುಗರ್ ಫ್ಯಾಕ್ಟ್ರಿ ಆಪೋಸಿಟಲ್ಲಿರುವಂಥ ಒಂದು ಫೀಲ್ಡಲ್ಲಿ ನಮ್ಮ ಈ ಕ್ಯಾಂಪನ್ನು ಶುರು ಮಾಡ್ತಾಯಿದ್ದೀವಿ. ಪ್ರಪ್ರಥಮ ಬಾರಿಗೆ ನಾವು ಮಂಡ್ಯದಲ್ಲಿ ಇಥೋಪಿಯನ್ಸ್ ಆರ್ಟಿಸ್ಟು, ರಷ್ಯನ್ ಆರ್ಟಿಸ್ಟು, ಚೈನೀಸು, ಇಂಡಿಯನ್ಸು ಈ ಕಲಾವಿದರಿಂದ ಜಿಮ್ನಾಸ್ಟಿಕ್ ಒಂದು ಸಾಹಸಗಳು ನಿಜವಾಗ್ಲೂ ನಾವು ಚೇರ್ನ ತುದಿಲಿ ಕೂತ್ಕೊಂಡು ನೋಡಬೇಕು ಅನಿಸುತ್ತೆ. ಮೈ ನಿಮಿರಿಸುವಂಥ ಸಾಹಸಗಳು. ಕಲೆಗಾರನಿಗೇನು ಅಂತಂದರೆ ಅವನು ಜೀವ ಮುಖ್ಯ ಆಗಿರಲ್ಲ, ನಿಮ್ಮ ಮನೋರಂಜನೆ ಮಾಡೋಕ್ಕೆ ಅವನು ಹೆಚ್ಚು ಒತ್ತು ಕೊಡ್ತಾನೆ ಕಲಾವಿದ. ಹಾಗಾಗಿ ಅವನು ತನ್ನ ಜೀವನನ ಹಂಗನ್ನು ತೊರೆದು ಅಲ್ಲಿ ಪ್ರದರ್ಶನ ನೀಡ್ತಾ ಇರ್ತಾನೆ. ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಭಾಳ ಜೀವಕ್ಕೆ ಅಪಾಯ ಇರುತ್ತೆ. ಆದರೆ ಅವನಿಗೂ ಅದು ಒಂದು ವೃತ್ತಿ ಅದು. ಹಾಗಾಗಿ ಈ ಸಾಹಸಕ್ಕೆ ನಮ್ಮ ಮಂಡ್ಯ ಜನತೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊತೀನಿ. ಅದನ್ನು 2 ಗಂಟೆ 30 ನಿಮಿಷ ಪ್ರದರ್ಶನ ಇರುತ್ತೆ. ಇದು ನಮ್ಮ ಪ್ರವೇಶ ದರ 300 ರೂಪಾಯಿ, 200 ರೂಪಾಯಿ ಹಾಗೂ 100 ರೂಪಾಯಿ. 300 ರೂಪಾಯಿ ಅಂತಂದರೆ ಫ್ರಂಟಿಗೆ ಬರುತ್ತೆ. ನಾವು ಸಿನಿಮಾ ಥಿಯೇಟ್ರ್ಗಳಲ್ಲಿ ನಾವು ಬಾಲ್ಕನಿಗೆ ಜಾಸ್ತಿ ಕೊಟ್ಟು ಕೂತ್ಕೊಂಡು ಅಲ್ಲಿ ನೋಡ್ತೀವಿ. ಬಟ್ ಸರ್ಕಸ್ಸಲ್ಲಿ ಅದೇ ನಿಮಗೆ 300 ರೂಪಾಯಿಗೆ ಮುಂದೆ ಕೂತ್ಕೊಂಡು ನೋಡುವಂಥ ಒಂದು ಅವಕಾಶ. ಅಡ್ವಾನ್ಸ್ ಬುಕ್ಕಿಂಗ್ ಸಹ ಸೌಲಭ್ಯ ಇದೆ. 300 ರೂಪಾಯಿಗೆ ನೀವು ಆನ್ಲೈನಲ್ಲೂ ಸಹ ಬುಕ್ ಮಾಡ್ಕೋಬೋದು. ಆನ್ಲೈನ್ ಬುಕ್ಕಿಂಗಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಬೈ ಝೊಮ್ಯಾಟೊ ಅಂತ ಇದೆ. ಅದರಲ್ಲಿ ಸಹ ನಮ್ಮ ವೀಕ್ಷಕರು ಬುಕ್ ಮಾಡಿಕೊಂಡು ಅಲ್ಲಿ ಟಿಕೆಟ್ಗೆ ಕ್ಯೂ ನಿಂತ್ಕೊಳ್ಳೋದಾಗಲಿ ಮಾಡೋ ಹಂಗೆ ತೊಂದರೆ ಇರಲ್ಲ. ಅದಕ್ಕಿಂತ ಹೆಚ್ಚಾಗಿ ಡಿಸ್ಟ್ರಿಕ್ಟ್ ಬೈ ಝೊಮ್ಯಾಟೊ ಫುಡ್ ಡೆಲಿವರಿ ಸ್ಟಾರ್ಟೆಡ್ ಡಿಸ್ಟ್ರಿಕ್ಟ್. ಇದ್ರ ಜೊತೆಗೆ ನಮ್ಮಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಯಾವುದೇ ಥರ ಮಳೆಗೆ ಅಥವಾ ಬೆಂಕಿಗೆ ಹೆದರುವಂಥ ಅವಕಾಶ ಇಲ್ಲ. ಯಾಕೆಂದರೆ ವಾಟರ್ ಪ್ರೂಫ್ ಟೆಂಟು ಹಾಗೂ ಫೈರ್ ಪ್ರೂಫ್ ಟೆಂಟನ್ನು ನಾವಿಲ್ಲಿ ಹಾಕಿರೋದು. ಒಂದು ನೀರು ಸಹ ಒಳಗಡೆ ಕೂತಿರೋ ಪ್ರೇಕ್ಷಕರ ಮೇಲೆ ಬೀಳಲ್ಲ.
ಬೆಂಕಿಗೆ ಯಾವುದೇ ಥರ ಸಮಸ್ಯೆ ಇರಲ್ಲ. ಇದ್ರ ಜೊತೆಗೆ ನಾವು ಸರ್ಕಾರದ ನಿಯಮಾನುಸಾರ ಎಲ್ಲ ಥರ ಫೈರ್ ಪ್ರೂಫ್ಗೆ, ವಾಟರ್ ಪ್ರೂಫ್ಗೆ ಎಲ್ಲದಕ್ಕೂ ನಾವು ಪರ್ಮಿಷನ್ ತೊಗೊಂಡು ಇದಕ್ಕೆ ಬೇಕಾದ ಜನಗಳಿಗೆ ಸೆಕ್ಯೂರಿಟಿಗೆ ಏನೇನು ಬೇಕು ಅಂತ ಹೇಳಿ ಅದೆಲ್ಲ ಪರ್ಮಿಷನ್ ತೊಗೊಂಡೇ ನಾವು ಈ ಕೆಲಸ ಶುರು ಮಾಡಬೇಕಾದ್ರೇ ನಾವು 1-1.5 ತಿಂಗಳು ಮುಂಚೆನೇ ಈ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಲೈಸೆನ್ಸ್ ಎಲ್ಲ ತೊಗೊಂಡು ಎಲ್ಲ ಮಾಡಿ ಈ ಕಾರ್ಯಕ್ರಮ ಶುರು ಮಾಡಿರ್ತೀವಿ. ಹಾಗಾಗಿ ನಮ್ಮ ಮಂಡ್ಯ ಜನತೆ ಯಾವುದೇ ಥರ ಒಂದು ಹಿಂದೆ ಮುಂದೆ ಯೋಚನೆ ಮಾಡದೆ ಮನೋರಂಜನೆ ಈ ಕಲೆಗೆ ನಮ್ಮಿಂದ ಪ್ರೋತ್ಸಾಹನ ಬಯಸ್ತೀನಿ. ಯಾಕೆಂತಂದರೆ ಆವಾಗಿದ್ದಕ್ಕೂ ಇವಾಗಿದ್ದಕ್ಕೂ ಭಾಳ ವ್ಯತ್ಯಾಸ ಇದೆ. ಆದರೆ ಈ ಕಲೆಗೆ ಕಲಾವಿದರಿಗೆ ದಯವಿಟ್ಟು ಬನ್ನಿ, ಈ ಕಾರ್ಯಕ್ರಮ ವೀಕ್ಷಣೆ ಮಾಡಿ, ನಿಮ್ಮ ಮನೋರಂಜನೆ ಜೊತೆಗೆ ಅವರ ಹೊಟ್ಟೆಪಾಡಿಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀವಿ. ಮಂಡ್ಯದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮನರಂಜನೆ ಪಡೆಯಬೇಕು ಅಂತ ಅವರು ಮನವಿ ಮಾಡಿಕೊಂಡರು. ಗೋಷ್ಠಿಯಲ್ಲಿ ಸಂಸ್ಥೆಯ ಮಾಲೀಕರಾದ ಸಂಜೀವ್ ಹಾಗೂ ಲೋಕೇಶ್ ಇದ್ದರು. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ ಹಿರಿಯ ವಕೀಲರಾದ ಮನೋಹರ್ ರವರಿಗೆ ಮಾಂಡವ್ಯ ಗೆಳೆಯರ ಬಳಗದ ವತಿಯಿಂದ ಆತ್ಮೀಯ ಅಭಿನಂದನಾ ಕಾರ್ಯಕ್ರಮ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಇತ್ತೀಚೆಗೆ ನಡೆಯಿತು. ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಭಾಭವನದಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ ಹಿರಿಯ ವಕೀಲರಾದ ಎಚ್.ಜೆ. ಮನೋಹರ್ ಅವರಿಗೆ ಮಾಂಡವ್ಯ ಗೆಳೆಯರ ಬಳಗ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಮಯವಿಲ್ಲ ಎಂದು ಹೇಳಿಕೊಳ್ಳುತ್ತಾ ಅದರ ನಿರ್ವಹಣೆಯಲ್ಲಿ ವಿಫಲರಾಗಿ ಅನಗತ್ಯ ವಿಚಾರಗಳಲ್ಲಿ ಕಾಲಹರಣ ಮಾಡುತ್ತಿದ್ದೇವೆ. ಯಾವುದೇ ಸಾಧಕನ ಸಾಧನೆ ಹಿನ್ನೆಲೆಯಲ್ಲಿ ಗೆಳೆತನದ ಬೆಂಬಲ ಇದ್ದೇ ಇರುತ್ತದೆ. ಸ್ನೇಹ ಸಂಬಂಧ ಸ್ವಯಾರ್ಜಿತವಾದುದು ಅಂತ ಹೇಳಿದರು. ಅಭಿನಂದನಾ ಭಾಷಣ ಮಾಡಿದ ಹಿರಿಯ ಪತ್ರಕರ್ತರ ಚಂದ್ರಶೇಖರ್ ದಾಕೋಳಿ ಅವರು, ಕಾಲೇಜು ದಿನದ ಗೆಳೆಯ ಮನೋಹರ್ ಅಪಾರ ಜೀವನ ಪ್ರೀತಿಯ ಕನಸುಗಾರ ಮತ್ತು ಸೊಗಸುಗಾರ. ತನ್ನ ಕನಸಿನ ಬೆನ್ನು ಹತ್ತಿ ಉನ್ನತ ಶಿಕ್ಷಣದ ಪಡಸಾಲೆಯಲ್ಲಿ ವಿವರಿಸುತ್ತಿದ್ದಾರೆ. ಆಡಳಿತ ಮಂಡಳಿ ಸದಸ್ಯರಾಗಿ ವಿವಿಯ ಸರ್ವತೋಮುಖ ಬೆಳವಣಿಗೆಗೆ ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲವೂ ಅನುಷ್ಠಾನಗಳಲ್ಲಿ ಸದಾ ಎಲ್ಲರನ್ನು ನಗಿಸುತ್ತಾ ಸಮಾಜವನ್ನು ಕಟು ವಿಮರ್ಶೆಗೆ ಒಳಪಡಿಸುವ ಮನೋಹರ್ ತಮ್ಮ ಚಿಂತನೆಗಳಿಂದ ತೋಟಗಾರಿಕೆ ವಿವಿಯನ್ನು ಬಲಪಡಿಸಲಿ ಅಂತ ಹೇಳಿದರು. ಮಾಸ್ಟರ್ ಆಗಿ ಬಹಳ ಒಂದು ಆದರ್ಶ ಬದುಕು ಅಂತ ಹೇಳ್ತೀವಲ್ಲ, ಆ ಬದುಕನ್ನ ಕಂಡವರು ಈಗಲೂ ಕೂಡ ಅತ್ಯಂತ ಹೆಚ್ಚು ಚಟುವಟಿಕೆಯಿಂದ ಆರೋಗ್ಯವಾಗಿದ್ದಾರೆ ಮನೆಯಲ್ಲಿ. ಅಂತ ಕುಟುಂಬದಲ್ಲಿ ಹುಟ್ಟಿದಂಥ ಮನೋಹರು ಒಂದು ರೀತಿ ಬಹಳ ಎಲ್ಲರಿಗೂ ಅಚ್ಚುಮೆಚ್ಚು. ಇಡೀ ಕುಟುಂಬವನ್ನ ನಾನು ಕಂಡ ಹಾಗೆ ಇಡೀ ಕುಟುಂಬವನ್ನ ಮನೋಹರು ತನಗನುಕೂಲಕರವಾದ ರೀತಿಯಲ್ಲಿ ಬದಲಾಯಿಸಿಕೊಂಡು ತನಗೇನು ಬೇಕೋ ಅದನ್ನ ಪಡ್ಕೊಳ್ಳುವಂತ ಒಂದು ಗುಣ ಇದ್ದಂಥವ್ರು. ದಲಿತ ಸಾಹಿತ್ಯ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ಲೋಕೇಶ್ ಕಲ್ಲಹಳ್ಳಿ ಮಾತನಾಡಿ, ಸುದೀರ್ಘ 25 ವರ್ಷದಿಂದ ವಕೀಲರಾಗಿರುವ ಆತ್ಮೀಯ ಸ್ನೇಹಿತ ತೋಟಗಾರಿಕೆ ವಿವಿಯನ್ನು ಪ್ರತಿನಿಧಿಸುತ್ತಿರುವುದು ಹೆಮ್ಮೆಯ ವಿಚಾರ ಅಂತ ಹೇಳಿದರು. ಹಿರಿಯ ವಕೀಲ ಎಸ್. ದೇವರಾಜ್ ಪಂಡಿತ್ ಮಾತನಾಡಿ ತಮ್ಮ ಶುಭಾಶಯಗಳನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಸುಮತಿ ಮತ್ತು ಎಚ್.ಜೆ. ಮನೋಹರ್ ದಂಪತಿಗಳನ್ನು ಆತ್ಮೀಯವಾಗಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮನೋಹರ್ ಅವರು, ಇಂದಿನಿಂದ ನನ್ನ ಬಾಳಿನಲ್ಲಿ ಹೊಸ ಜೀವನ ಮತ್ತು ಜವಾಬ್ದಾರಿ ಹೆಚ್ಚಿದೆ. ಗೆಳೆಯರ ಪ್ರೀತಿಗೆ ನಾನು ಚಿರಋಣಿ ಅಂತ ಹೇಳಿದರು. ಪದವಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನಮಗೆ NSS ಅಂತ ಒಂದು ಕಾರ್ಯಕ್ರಮಗಳಿತ್ತು. NSS ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲರೂ ಅಚ್ಚುಕಟ್ಟಾಗಿ ಭಾಗವಹಿಸ್ತೇವೆ. ಊರಿನ ದೊಡ್ಡ ದೊಡ್ಡ ಮೋರಿಗಳನ್ನು ಗೂರಾಕಿದ್ದೇವೆ. ಊರಿನ ರಸ್ತೆಗಳನ್ನು ಸರಿ ಮಾಡಿದ್ದೇವೆ. ಊರಿನ ಹಳ್ಳಿಯ ಗ್ರಾಮ್ಯ ಜನಗಳ ಬದುಕಿನ ಜೊತೆಗೆ ನಾವು ಒಡನಾಟಗಳನ್ನು ಬೆಳೆಸಿಕೊಂಡಿದ್ದೇವೆ. ಆ ರೈತರ ಕಟ್ಟುಪಾಡುಗಳು, ಕಷ್ಟಗಳನ್ನು ನಾವು ನೋಡಿದ್ದೇವೆ. ಅವೆಲ್ಲವನ್ನ ನೋಡಿದ್ದ ಉದ್ದೇಶಕ್ಕೂ ಏನೋ ನನ್ನ ಇವತ್ತು ಭಗವಂತ ಈ ಒಂದು ಹುದ್ದೆಯನ್ನು ಕೊಟ್ಟಿದ್ದಾನೆ ಅಂತ ಅನ್ಸುತ್ತೆ. ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ವಿವಿ ಮೈಸೂರು ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ರಾಮೇಗೌಡ, ಡಾಕ್ಟರ್ ಕೋಡಿಪುರ ಎಂ ಮಹೇಶ್, ಕಾರಸವಾಡಿ ಮಹಾದೇವ್, ಗೊರವಾಲೆ ಚಂದ್ರಶೇಖರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪಾಂಡವಪುರದಲ್ಲಿ ಕಾರ್ಮಿಕ ಸಂಘಗಳು ಹಾಗೂ ಸಂಯುಕ್ತ ಹೋರಾಟ ಕರ್ನಾಟಕ ತಾಲೂಕು ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಮಿಕರನ್ನು ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದರು. ಪಾಂಡವಪುರ ಪಟ್ಟಣದಲ್ಲಿ ಕಾರ್ಮಿಕ ಸಂಘ, ಸಂಯುಕ್ತ ಹೋರಾಟ ಕರ್ನಾಟಕ ತಾಲೂಕು ಸಮಿತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಕಾನೂನುಗಳನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಪಾಂಡವ ಕ್ರೀಡಾಂಗಣ ಮುಂಭಾಗದಿಂದ ಹೊರಟ ಪ್ರತಿಭಟನೆ ಮೆರವಣಿಗೆ 5 ದೀಪದವರೆಗೆ ಬಂದು ಮಾನವ ಸರಪಳಿ ನಿರ್ಮಿಸಿ 1 ಗಂಟೆಗೂ ಅಧಿಕ ಕಾಲ ರಸ್ತೆ ತಡೆ ನಡೆಸಲಾಯಿತು. ಪ್ರತಿಭಟನೆ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಂಪುಗೌಡ ಮಾತನಾಡಿ, ನಮ್ಮನ್ನು ಆಳುತ್ತಿರುವ ಸರ್ಕಾರಗಳು ಸಾರ್ವಜನಿಕ ಉದ್ದಿಮೆ, ನಿಗಮ ಮತ್ತು ಇಲಾಖೆಗಳನ್ನು ಖಾಸಗೀಕರಣ, ಭೂ ಸ್ವಾಧೀನಗೊಳಿಸುವುದನ್ನು ಬಿಡಬೇಕು. ರಾಷ್ಟ್ರೀಯ ನಗರೀಕರಣ ಪ್ಲೇ ಪೆನ್ಷನ್ ಯೋಜನೆಯನ್ನು ರದ್ದುಪಡಿಸಬೇಕು. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ವಾರ್ಷಿಕ 200 ದಿನ ಹಾಗೂ ಕೆಲ ದಿನ 600 ಕೂಲಿ ಉಚಿತ ಶಿಕ್ಷಣದಕ್ಕೂ ಆರೋಗ್ಯ ರಕ್ಷಣೆ ನೀಡಬೇಕು ಅಂತ ಆಗ್ರಹಿಸಿದರು. ಜಿಲ್ಲಾ ಪಂಚಾಯತಿ CEO ಅವರು ನಮ್ಮ ಜಿಲ್ಲೆಯ ಸೊಸೆನೆ, ಆದ್ರೂ
ಏನು IAS ಅನ್ನೋ ಒಂದು ಸ್ವಾಭಿಮಾನ ಇದೆ ಅಥವಾ ಗರ್ವ ಇದೆ, ಅದರಿಂದ ಒಬ್ಬ ಹೋರಾಟಗಾರರ ಪುಟ್ಟಮಾದು ಅಂತ ನಮ್ಮ ಕೂಲಿಕಾರ ಸಂಘದ ಅಧ್ಯಕ್ಷರಾದಂಥ ಪುಟ್ಟಮಾದು ಅವ್ರನ್ನ ಕೇವಲವಾಗಿ ಮಾತಾಡಿದ್ದಾರೆ. ಇದೆಲ್ಲ ನಿಲ್ಲಬೇಕು. ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರೋದು. ಇದು ಯಾರೋ IASನವ್ರಿಗೆ KASನವ್ರಿಗೆ ಇರೋದಲ್ಲ. 8 ಗಂಟೆ ಕೆಲಸದ ಅವಧಿ, ಕಾಯಂ ಕೆಲಸಕ್ಕೆ ತಕ್ಕ ವೇತನ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಒತ್ತಾಯಿಸಿದರು. ಭೂಮಿಗೆ ನೀರಾವರಿ ಸೌಕರ್ಯವನ್ನ ಒದಗಿಸಿಕೊಟ್ಟು ಬೇಸಾಯ ಮಾಡಲಿ ಅಂತ ಹೇಳಿ ಮುಖ್ಯ ಉದ್ದೇಶದಿಂದ ಒಂದು ಅಣೆಕಟ್ಟೆಯನ್ನ ಕಟ್ಟಲಾಗಿತ್ತು. ಈಗಿನ ಸರ್ಕಾರಗಳು ಅದನ್ನ ಮೋಜಿ ಮಸ್ತಿ ಮಾಡುವ ಉದ್ದೇಶದಿಂದ, ಹಣ ಮಾಡುವಂತ ಒಂದು ದುರುದ್ದೇಶದಿಂದ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನ ಯೋಜನೆಯನ್ನ ತರುವಂತ ಜನ ವಿರೋಧಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ರೈತರನ್ನ ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಪ್ರಸನ್ನಕುಮಾರ್, ಅಂಕಯ್ಯ, ಸುರೇಂದ್ರ, ಪ್ರಕಾಶ್, ನಾಳೇಗೌಡ, ಶಾರದಾ ಹಾಗೂ ರವಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೊರಮ ಮತ್ತು ಕೊರಚ ಸಮುದಾಯವನ್ನ ಗುರಿಯಾಗಿಸಿಕೊಂಡಿರುವ ಮಾಜಿ ಸಚಿವ ಆಂಜನೇಯ ಅವರು ಪರಿಶಿಷ್ಟ ಅಲೆಮಾರಿಗಳ ವಿರೋಧಿಯಾಗಿದ್ದು, ರಾಜಕೀಯ ದುರುದ್ದೇಶದಿಂದ ಏಕಪಕ್ಷೀಯವಾಗಿ ಪರಿಶಿಷ್ಟ ಅಲೆಮಾರಿಗಳ ಸಮಾವೇಶ ನಡೆಸುವ ನಿರ್ಧಾರವನ್ನು ಕೈಗೊಂಡಿರುವುದು ಅಸಂಬದ್ಧ ಎಂದು ಅಖಿಲ ಕರ್ನಾಟಕ ಕುಳುವ ಮಹಾಸಭಾದ ಮಾಜಿ ಅಧ್ಯಕ್ಷ ತಿರುಮಲಪುರ ಗೋಪಾಲ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ತಿರುಮಲಪುರ ಗೋಪಾಲ್ರವರು, ಸಮಾವೇಶ ನಡೆಸುವ ಸಂಬಂಧ ಜೂನ್ 14ರಂದು ಪರಿಶಿಷ್ಟ ಜಾತಿಯ ಅಲೆಮಾರಿ ಸಮುದಾಯಗಳ ಸಭೆ ನಡೆಸಿದ ಅವರು ಎಲ್ಲ ಸಮುದಾಯಗಳ ಅಭಿಪ್ರಾಯ ಪಡೆಯದೆ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಹೇಳಿದರು. ಪರಿಶಿಷ್ಟ ಅಲೆಮಾರಿಗಳ 51 ಸಮುದಾಯಗಳ ಪೈಕಿ ಕೇವಲ 13 ಸಮುದಾಯಗಳ ಮುಖಂಡರ ನಡುವೆ ಚರ್ಚಿಸಿ ಹಲವು ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಕೊರಮ ಮತ್ತು ಕೊರಚ ಸಮುದಾಯಗಳ ಮತ ದೊರೆತಿಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿಯಾಗಿ ಹಾಗೆಯೇ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಸಭೆಯ ನಿರ್ಣಯವನ್ನು ವಿರೋಧಿಸಿದ್ದಕ್ಕೆ ಆಂಜನೇಯ ಬೆಂಬಲಿಗರು SC/ST ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ G. ಪಲ್ಲವಿ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿ ಜೀವ ಬೆದರಿಕೆ ಒಡ್ಡಿದ್ದು, ಈ ಸಂಬಂಧ ಆರೋಪಿಗಳ ಮೇಲೆ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದರೂ ಇನ್ನೂ ಬಂಧಿಸಿಲ್ಲ ಅಂತ ಅವರು ಹೇಳಿದರು. ಇವತ್ತು ಇಂಥ ಸಮುದಾಯಗಳನ್ನು ತುಳಿತಕ್ಕಂಥ, ಹೊಡಿತಕ್ಕಂಥ, ಅವರ ಗುಂಪುಗಳನ್ನು ನಾಶ ಮಾಡ್ತಕ್ಕಂಥ ಸಾಮಾಜಿಕ ನ್ಯಾಯದ ವಿರುದ್ಧವಾದಂಥ ಕೆಲಸವನ್ನು ಆಂಜನೇಯ ಮಾಡ್ತಾ ಇದ್ದಾರೆ. ಇವರು ವಿರುದ್ಧವಾಗಿ ಇವತ್ತು ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಕರ್ನಾಟಕದಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಜೊತೆಗೆ ಇವತ್ತು ಮಂಡ್ಯದ ಮಾಧ್ಯಮಗೋಷ್ಠಿ ಮೂಲಕ ಪ್ರಮುಖವಾಗಿ 4 ಹಕ್ಕೊತ್ತಾಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಏನು ಪರಿಶಿಷ್ಟ ಸಮುದಾಯದ 74 ಅಲೆಮಾರಿ ಸಮುದಾಯಗಳನ್ನ ಒಡೆದಾಡ್ತಕ್ಕಂಥ ದುರುದ್ದೇಶದಿಂದ RSS ಮತ್ತು BJP ಪಕ್ಷದೊಂದಿಗೆ ನೇರ ಒಡನಾಟ ಹೊಂದಿರತಕ್ಕಂಥ ಈ ಆಂಜನೇಯನ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಇವತ್ತು KPCCಯ ಉಪಾಧ್ಯಕ್ಷ ಸ್ಥಾನದಿಂದ ಆತನ ಕೈ ಬಿಡಬೇಕು, ಆತನ ಮೇಲೆ ಒಂದು ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮೊದಲ ಹಕ್ಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಅಲೆಮಾರಿ ಮುಖಂಡರ ಸಭೆಯಲ್ಲಿ ಅವಮಾನಕ್ಕೀಡಾದಂಥ, ನಿಂದನೆಗೆ ಒಳಗಾದಂಥ, ಹಲ್ಲೆಗೊಳಗಾಗಿರ್ತಕ್ಕಂಥ SC/ST ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ G. ಪಲ್ಲವಿ ಅವರ ಮೇಲೆ ಏನು ಒಂದು ಹಲ್ಲೆಯನ್ನು ಮಾಡಿದ್ದಾರೆ, ಅವಮಾನ ಮಾಡಿದರೆ ಆ ಆರೋಪಿಗಳನ್ನ ತಕ್ಷಣದಲ್ಲಿ ಬಂಧಿಸಬೇಕು, ಕಾನೂನು ಕ್ರಮ ಕೈಗೊಳ್ಳಬೇಕು, ಮಹಿಳಾ ಆಯೋಗ ಈ ನಿಟ್ಟಿನಲ್ಲಿ ಶಿಫಾರಸನ್ನು ಮಾಡಬೇಕು ತಕ್ಷಣದಲ್ಲಿ ಅನ್ನುವಂಥ ಒತ್ತಾಯವನ್ನು ಮಾಡ್ತೇವೆ. ಗೋಷ್ಠಿಯಲ್ಲಿ ಗುರಪ್ಪ, ವೆಂಕಟೇಶ್, ರವಿಕುಮಾರ್, ಶ್ರೇಯಸ್, ಶ್ರೀನಿವಾಸ್, ಗಂಗಾಧರ್, ಸುರೇಶ್ ಇದ್ದರು. ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡ್ರಹಳ್ಳಿ ಗ್ರಾಮದಲ್ಲಿ ಏಕಾದಶಿ ಹಬ್ಬದ ಪ್ರಯುಕ್ತ ನಡೆದ ಬೃಹತ್ ರಕ್ತದಾನ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನೂರಾರು ಸಂಖ್ಯೆಯಲ್ಲಿ ಯುವಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಪಾಂಡವಪುರ ತಾಲೂಕಿನ ದೊಡ್ಡ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಏಕಾದಶಿ ಹಬ್ಬದ ಪ್ರಯುಕ್ತ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಯುವ ಗೆಳೆಯರ ಬಳಗ, 7 ಸ್ಟಾರ್ ಹಾಗೂ 5 ಸ್ಟಾರ್ ಗೆಳೆಯರ ಬಳಗದ ವತಿಯಿಂದ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಜೀವಧಾರೆ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಬೃಹತ್ ರಕ್ತದಾನ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು. ಶಿಬಿರದಲ್ಲಿ ಈಗಾಗಲೇ 20ಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದ್ದಾರೆ. ಸಂಜೆಯ ವೇಳೆಗೆ ಇನ್ನಷ್ಟು ರಕ್ತ ಸಂಗ್ರಹ ಮಾಡುವ ಉದ್ದೇಶವಿದೆ ಎಂದು ಜೀವಧಾರೆ ಟ್ರಸ್ಟ್ನ ನಟರಾಜು ತಿಳಿಸಿದರು. ನಿರಂತರವಾಗಿ 4 ವರ್ಷಗಳಿಂದ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದ್ದೇವೆ ಅಂತ ಅವರು ಈ ವೇಳೆ ಹೇಳಿದರು. ಈ ಆನಂದ ಜಗತ್ತಲ್ಲಿ ಕರೋನಾ ಜಗತ್ತಲ್ಲಿ ಆನಕ್ಕೆ ಹೆಸರಾದಂಥವನು. ಹಾಗೆ ಈ ರಕ್ತದಾನಿಗಳು ಕೂಡ ಸಮಾಜದಲ್ಲಿ ರಕ್ತನ ಹತ್ಕೊಂಡಂತೆ ಈ ಬ್ರಹ್ಮಲಿಂಗೇಶ್ವರ ಯುವ ಗೆಳೆಯರ ಬಳಗ ಮತ್ತು ಬ್ಯಾಟರಿ ಯುವಕರು
ಮತ್ತು ಅವರೆಲ್ಲ ಹಿರಿಕರೆಲ್ಲ ಸೇರಿ ಈ ಹಬ್ಬದಲ್ಲಿ ಪ್ರತಿ ವರ್ಷವೂ ಕೂಡ ರಕ್ತದಾನ ಶಿಬಿರನ ಆಯೋಜನೆ ಮಾಡ್ತಾರೆ. ಈ ಎರಡನೇದು ಪುಣ್ಯತ್ವ ಸ್ಪರ್ಧೆ. ಈ ಎರಡು ಪುಣ್ಯತ್ವ ಸ್ಪರ್ಧೆ ಏನಂದರೆ ನಾನು ನೆಕ್ಸ್ಟ್ ವರ್ಷ ಏನಾದರೂ ಮಾಡಿ ಪುಣ್ಯತ್ವ ಸ್ಪರ್ಧೆ ಮಾಡಬೇಕು, ಅದನ್ನು ಭಾಗವಹಿಸಬೇಕು ಅಂತ ಈ ದೇಹ ಸದೃಢವಾಗಿರಬೇಕು ಅಂತೇಳಿ ಆ ದೇಹನ ಸದೃಢಪಡಿಸಲಿಕ್ಕೆ ಒಂದು ಪುಣ್ಯತ್ವ ಸ್ಪರ್ಧೆ ಇರ್ತಾರೆ. ಕಾರ್ಯಕ್ರಮದಲ್ಲಿ ಪಾಂಡವಪುರ ರಕ್ತ ಶುದ್ಧೀಕರಣ ಘಟಕದ ಅಧಿಕಾರಿ ಶಂಕರ್, ಅವರ ತಂಡ ಹಾಗೂ ಗ್ರಾಮದ ಯುವಕರಾದ ಸಂತೋಷ್, ಚೇತನ್ ತಮ್ಮೇಗೌಡ, ಸಚಿನ್, ಕಾರ್ತಿಕ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಿಂದ ಬಡ ಜನರ ಜೀವನ ಮಟ್ಟ ಸುಧಾರಣೆಯಾಗ್ತಾ ಇದೆ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಚಿಕ್ಕಲಿಂಗಯ್ಯ ಅಭಿಪ್ರಾಯಪಟ್ಟರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಿಂದ ಬಡ ಜನರ ಜೀವನ ಮಟ್ಟ ಸುಧಾರಣೆ ಕಂಡಿದೆ ಅಂತ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಚಿಕ್ಕಲಿಂಗಯ್ಯ ಅಭಿಪ್ರಾಯಪಟ್ಟರು. ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಿಂದ ಕೂಲಿ ಕಾರ್ಮಿಕರು ಹಾಗೂ ಬಡವರಿಗೆ ಅನುಕೂಲವಾಗುತ್ತಿದ್ದು, ಬಾಕಿ ಇರುವ ಫೆಬ್ರವರಿ ಹಾಗೂ ಮಾರ್ಚ್ ಮಾಹೆಯ ಹಣವನ್ನು ಫಲಾನುಭವಿಗಳಿಗೆ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ಸಮೀಕ್ಷೆ ನಡೆಸಿ ಅರ್ಹ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಣಿಯಾಗಿಲ್ಲದಿದ್ದರೆ ಅವರ ಮಾಹಿತಿ ಸಂಗ್ರಹಿಸಿ ತಾಲೂಕುವಾರು ವರದಿ ನೀಡುವಂತೆ ಅವರು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಧನುಷ್, ಪ್ರಶಾಂತ್ ಬಾಬು, ರಾಜೇಂದ್ರ, ಹನುಮಂತಯ್ಯ, ಅಜಯ್ ಕುಮಾರ್, ಕೃಷ್ಣೇಗೌಡ ಸೇರಿದಂತೆ ಅನೇಕರಿದ್ದರು. ಪಾಂಡವಪುರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಉತ್ಸವವನ್ನು ವಕೀಲರ ಸಂಘದ ವತಿಯಿಂದ ಆಚರಿಸಲಾಯಿತು. ಪಾಂಡವಪುರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯುತ್ಸವವನ್ನು ವಕೀಲರ ಸಂಘದ ವತಿಯಿಂದ ಭಕ್ತಿಪೂರ್ವಕವಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಐತಿಹಾಸಿಕ ಮಹತ್ವದ ಕಾರ್ಯಕ್ರಮವು ನಾಡಪ್ರಭು ಕೆಂಪೇಗೌಡರ ಜೀವಿತ ಸಾಧನೆ ಹಾಗೂ ಅವರ ದೀರ್ಘ ದೂರದೃಷ್ಟಿಗೆ ನಮನ ಸಲ್ಲಿಸಿದ ಸಂದರ್ಭವಾಗಿ ಕಂಡುಬಂತು. ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಮಹೇಶ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಹಿಂದೆಯೇ ಬೆಂಗಳೂರನ್ನು ವಾಣಿಜ್ಯ ನಗರವನ್ನಾಗಿ ರೂಪಿಸುವ ದೃಷ್ಟಿಕೋನ ಹೊಂದಿದ್ದರು. ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವ ಮಾರುಕಟ್ಟೆ ವ್ಯವಸ್ಥೆಯನ್ನು ನಿರ್ಮಿಸಿ ನಗರ ಅಭಿವೃದ್ಧಿಗೆ ನಾಂದಿ ಹಾಡಿದರು ಅಂತ ಹೇಳಿದರು. ಪ್ರಮುಖ ಭಾಷಣಕಾರರಾದ ಖ್ಯಾತ ಇತಿಹಾಸಕಾರ ಡಾಕ್ಟರ್ ಅರೇನಹಳ್ಳಿ ಧರ್ಮೇಂದ್ರ ಕುಮಾರ್ ಅವರು ಮಾತನಾಡಿ, ಕೆಂಪೇಗೌಡರ ಜೀವನ ಚರಿತ್ರೆಯ ಅನೇಕ ಅಂಶಗಳನ್ನು ಸ್ಮರಿಸುತ್ತಾ, ಕೆಂಪೇಗೌಡರು ತಮ್ಮ ತಂದೆ ನಂಜೇಗೌಡರೊಂದಿಗೆ ಹಂಪಿಗೆ ಪ್ರತಿ ವರ್ಷ ದಸರಾ ಹಬ್ಬದ ವೇಳೆ ಭೇಟಿ ನೀಡುತ್ತಿದ್ದರು. ಹಂಪಿಯನ್ನು ಬಜಾರ್ಗಳ ಮಾದರಿಯಲ್ಲಿ ನಗರದ ನಿರ್ಮಾಣದ ಕನಸು ಕಾಣುತ್ತಿದ್ದರು. ಇದನ್ನು ಸಾಕಾರಗೊಳಿಸಲು ಅವರು ಬೆಂಗಳೂರನ್ನು 66 ಕಲಕುಸುಬಗಳ ಪೇಟೆಯಾಗಿ ರೂಪಿಸಿದರು ಅಂತ ಹೇಳಿದರು. ಹೆಚ್ಚು ಕಡಿಮೆ 1.5 ಕಿಲೋಮೀಟರ್ ಉದ್ದದ ಒಂದು ಮಾರ್ಕೆಟ್, ಒಂದು ಸೈಡ್ ಮಾರ್ಕೆಟೇ 1.5 ಕಿಲೋಮೀಟರ್. ಆದ್ರೆ ಕೆಂಪೇಗೌಡರು ಅದನ್ನ ಕಟ್ಟಬೇಕಾದ್ರೆ ಎಲ್ಲದಕ್ಕೂ 2 ಬೀದಿ, ಪ್ರತಿಯೊಬ್ಬರಿಗೂ 2 ಬೀದಿ. ಅಕ್ಕಿಪೇಟೆಗೆ 2 ಬೀದಿ, ತಿಗಂಡ್ರಪೇಟೆಗೆ 2 ಬೀದಿ, ಅರಳೆಪೇಟೆಗೆ 2 ಬೀದಿ, ಬಳೆಪೇಟೆಗೆ 2 ಬೀದಿ, ತರಕಪೇಟೆಗೆ 2 ಬೀದಿ, ಎಲ್ಲದಕ್ಕೂ 2 ಬೀದಿ ಲೆಕ್ಕ. ಎಲ್ಲದಕ್ಕೂ 2 ಬೀದಿ ಇಟ್ಟು ಅದಕ್ಕೊಂದೊಂದು ಪೇಟೆ ಅಂತ ಕರೆದ್ರು. ಎಲ್ಲ ಕಡೆಯಿಂದ ಕಸುಬು ಮಾಡೋರನ್ನ ಕರ್ಕೊಂಡ್ಬಂದಲ್ಲಿಟ್ರು. ನೀವು ಕಸುಬು ಮಾಡಿ ಅಂತ. ಅನತಿ ಕಾಲದಲ್ಲೇ 1538ರಲ್ಲಿ ಇವರನ್ನು ಕಟ್ಟು, ಇನ್ನು ವಿಜಯನಗರ ಅವಾಗ ತಾನೆ 1529ರಲ್ಲಿ ಶ್ರೀಕೃಷ್ಣದೇವರಾಯರು ದೈವಾಧೀನರಾಗಿದ್ರು. ಅವರ ತಮ್ಮನಾದಂಥ ಅಚ್ಯುತ ದೇವರಾಯರು ಅಧಿಕಾರದಲ್ಲಿದ್ದಂಥ ಕಾಲಕ್ಕೆ ಅಚ್ಯುತ ದೇವರಾಯರಿಗೆ ಹೋಗಿ ಇವರು ಕೇಳ್ತಾರೆ, ಸ್ವಾಮಿ, ನಾನು ಈ ಥರದೊಂದು ಪಟ್ಟಣ ಕಟ್ಟಬೇಕು ಅಂತ ಇದ್ದೀನಿ, ನಿಮ್ಮ ಸಹಾಯ ಬೇಕು. ಯಾಕೆಂತಂದ್ರೆ ಇಡೀ ದಕ್ಷಿಣ ಭಾರತ, ಶ್ರೀಲಂಕಾದವರೆಗೆ, ಬಂಗಾಳದಿಂದ ಶ್ರೀಲಂಕಾದವರೆಗೆ ಅವತ್ತು ಇಡೀ ದಕ್ಷಿಣ ಭಾರತವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅಡಿಯಲ್ಲಿದ್ದಂಥ ಕಾಲದಲ್ಲಿ ಕೆಂಪೇಗೌಡರು ಸಹ ಕೆಂಪೇಗೌಡರ ತಂದೆನೂ ಸಹ ಅವ್ರ ಅಡಿಯಲ್ಲೇ ಇದ್ದಂಥ ಕಾಲದಲ್ಲಿ ಇವ್ರು ಹೋಗಿ ಅವ್ರನ್ನ ಕೇಳ್ತಾರೆ, ಸ್ವಾಮಿ, ನಾನು ಇಂಥದ್ದೊಂದು ಊರು ಕಟ್ಟಬೇಕು ಅಂತ ಇದ್ದೀನಿ, ತಮ್ಮ ಸಹಾಯ ಬೇಕು. ಸಿವಿಲ್ ನ್ಯಾಯಾಧೀಶರಾದ ಬಾಬು, ಸಿವಿಲ್ ನ್ಯಾಯಾಧೀಶರಾದ ಪಾರ್ವತಮ್ಮರವರು ಧರ್ಮೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಗಂಗರಾಜು, ಮೋಹನ್, ಪುಷ್ಪಲತಾ ಸೇರಿದಂತೆ ಅನೇಕ ವಕೀಲರು ಪಾಲ್ಗೊಂಡಿದ್ದರು. ಇತ್ತೀಚೆಗೆ ನಡೆದ ದಿಶಾ ಸಭೆಯಲ್ಲಿ ಶಾಸಕ ರವಿಕುಮಾರ್ ಗೌಡ ಅವರು ಗೋಪಾಲಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರ ಪುತ್ರನ ವಿರುದ್ಧ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ದಾಖಲೆ ಇದ್ದಲ್ಲಿ ಸಾಬೀತು ಮಾಡಲು ಮುಂದಾಗಬೇಕು ಎಂದು ಗೋಪಾಲಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪಾಚಾರಿ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಕೆಂಪಾಚಾರಿ ಅವರು, ಮಾಜಿ ಅಧ್ಯಕ್ಷರ ಪುತ್ರ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿದ್ದಾರೆ ಎಂದ ಆರೋಪ ರಾಜಕೀಯ ಪ್ರೇರಿತವಾಗಿದ್ದು, ಈ ಸಂಬಂಧ ಸಾಕ್ಷಿ ಇದ್ದಲ್ಲಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗುವಂತೆ ಸವಾಲಿಸಿದರು. ಗೋಪಾಲಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಪ್ರದೇಶದಲ್ಲಿ ಶ್ರೀ ವಜ್ರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಡೆವಲಪರ್ ವತಿಯಿಂದ ಅಕ್ರಮವಾಗಿ ಅನುಪಾತದಲ್ಲಿ ಮೂಲಸೌಕರ್ಯ ಲಭಿಸದೆ ಸಾರ್ವಜನಿಕ ಬಳಕೆಯ ಹಳ್ಳದ ಪ್ರದೇಶವನ್ನು ಮುಚ್ಚಿ ಮುಖ್ಯ ರಸ್ತೆಯನ್ನಾಗಿ ಮಾಡಿ ಅಕ್ರಮವೆಸಗಿದ್ದರೂ ಮೂಢ ಅಧಿಕಾರಿಗಳು ಸುಮ್ಮನಿರುವುದಕ್ಕೆ ಕಾರಣವೇನು ಎಂಬುದನ್ನು ಶಾಸಕರು ಬಹಿರಂಗಪಡಿಸುವಂತೆ ಒತ್ತಾಯಿಸಿದರು. ಮಾಜಿ ಅಧ್ಯಕ್ಷರ ಪುತ್ರನಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವೆಡೆ ಮೂಲಭೂತ ಸೌಕರ್ಯ ಸಂಬಂಧ ಕಾಮಗಾರಿಗಳನ್ನು ನಡೆಸಲಾಗಿದ್ದು, ಅವುಗಳಿಗೆ ಮಾತ್ರ ಹಣ ಪಡೆದಿದ್ದಾರೆ ಹೊರತು ಬೇರೆವ ಅಕ್ರಮ ನಡೆದಿಲ್ಲ ಅಂತ
ಅವರು ಹೇಳಿದರು. ಭಾಳ ಕಡಿಮೆ ಅನುದಾನಗಳು ಬರುವಂಥ ಅನುದಾನದಲ್ಲಿ ನಾವು ಸ್ವಚ್ಛತೆಗೆ ಬಳಸ್ಕೊಳ್ಳೋ ಇಲ್ಲ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲಿ ಗಂಟ ಕಂದಾಯ ಕಟ್ಟಿರುವಂಥ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನೇ ಮಾಡಲೋ ಇಲ್ಲ ಲೇಔಟಲ್ಲಿ ಯಾರೋ ಒಬ್ಬ ಲೇಔಟ್ ನಿರ್ಮಾಣ ಮಾಡಿ ಹಣದಾಸಿಗೆ ಲೇಔಟ್ ನಿರ್ಮಾಣ ಮಾಡಿ ನಾಟಿನ ಮೂಲಭೂತ ಸೌಕರ್ಯಗಳನ್ನ ಫುಲ್ಫಿಲ್ ಮಾಡದೆ ನಿವೇಶನಗಳನ್ನ ಮಂಜೂರು ಮಾಡಿಸ್ಕೊಂಡು ಖಾತೆ ಮಾಡಿಸ್ಕೊಟ್ಬಿಟ್ಟು ಎಲ್ಲೋ ಪರಾರಿ ಆಗೋನ್ ಪರವಾಗಿ ನಾವು ನಿಂತ್ಕೊಂಡು ನಾವು ಆಡಳಿತ ಮಂಡಳಿ ಇರಬೇಕು, ಇಲ್ಲ ಮೂಲ ವಾಸ್ತವವಾಗಿರುವಂಥ ಸಾರ್ವಜನಿಕರು ಪರವಾಗಿ ನಾವು ಆಡಳಿತ ಮಂಡಳಿ ಇರಬೇಕು ಅಂತ ಅನ್ನೋದನ್ನು ನೀವೇ ಹೇಳಿ. ಅದಕ್ಕೆ ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು, ನಮ್ಮ ಮಾನ್ಯ ಶಾಸಕರಲ್ಲಿ ಕೆಲವೊಂದು ಒಳ್ಳೆಯ ಅಭಿಪ್ರಾಯಗಳು, ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ. ನಾವು ಅವ್ರಿಗೆ ಪಕ್ಷಾತೀತವಾಗಿ ನಾವು ಈ ಪಕ್ಷ ಆ ಪಕ್ಷ ಅಂತ ಏನಿಲ್ಲ, ನಾವು ಅವ್ರಿಗೆ ಸಂಪೂರ್ಣವಾದ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಅವ್ರ ಅಭಿವೃದ್ಧಿ ಕೆಲಸಕ್ಕೆ ನಾವು ಶ್ಲಾಘನೀಯ, ನಮ್ಮ ಪಂಚಾಯಿತಿಯಿಂದ ನಾವು ಅವ್ರಿಗೆ ಸ್ವಾಗತ ಕೋರ್ತೀವಿ. ಈ ಒಂದು ವಿಚಾರದಲ್ಲಿ ಏನು ಅವರೇ ಹೇಳಿದ್ದಾರೆ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಆಗೈತೆ ಅಂತ ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆಲ್ಲ ಮಾಹಿತಿನೂ ಗೊತ್ತು. ಈ ಒಂದು ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಯಾವ ಖಾತೆಗಳಿದೆ ಆ ಖಾತೆಗಳನ್ನು ಖಾತೆ ಮಾಡಿಸಿ ಅಕ್ರಮ ಖಾತೆ ಏನಿದೆ ಲೇಔಟಲ್ಲಿ 139 ಅಕ್ರಮ ಖಾತೆಗಳನ್ನ ಬದಿಗಿಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಆದೇಶ ಬಂದಂಥ ದಿನಗಳಲ್ಲಿ ಅದನ್ನು ಬೇಕಾದ್ರೆ ಅವರು ಮೂಲಭೂತ ಸೌಕರ್ಯ ಫುಲ್ಫಿಲ್ ಮಾಡಾದ್ಮೇಲೆ ಬೇಕಾದ್ರೆ ನಮ್ಮ ಪಂಚಾಯಿತಿಯಲ್ಲಿ ಬೇಕಾದ್ರೆ ಖಾತೆ ಮಾಡಿಕೊಡೋಕ್ಕೆ ಅನುವು ಮಾಡಿಕೊಡ್ತೀವಿ ನಾವು. ಗೋಷ್ಠಿಯಲ್ಲಿ ಸವಿತಾ, ಭಾನುಪ್ರಕಾಶ್, ಜಯರಾಮ್, ಸಿದ್ದರಾಜು, ಶ್ರೀನಿವಾಸ್ ಇದ್ದರು. ಚನ್ನಪಟ್ಟಣದ BIA ನೀಟ್ ಅಕಾಡೆಮಿ ವತಿಯಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಅನುಕೂಲವಾಗಲೆಂದು ಶೇಕಡ 90% ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೇವಲ ₹1 ನೀಟ್ ರಿಪೀಟರ್ ತರಬೇತಿಯನ್ನು ನೀಡಲಾಗ್ತಾ ಇದೆ ಎಂದು ಅಕಾಡೆಮಿಯ ನಿರ್ದೇಶಕ ಡಾಕ್ಟರ್ ಶಿವರಾಜು ತಿಳಿಸಿದರು. ಚನ್ನಪಟ್ಟಣದ BIA ನೀಟ್ ಅಕಾಡೆಮಿಯಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಅನುಕೂಲವಾಗಲೆಂದು ಶೇಕಡ 90% ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೇವಲ ₹1 ನೀಟ್ ರಿಪೀಟರ್ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದು ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಶಿವರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ತರಬೇತಿ ನೀಡುವ ಉದ್ದೇಶದಿಂದ ಸಂಸ್ಥೆ ವತಿಯಿಂದ ಸದಾವಕಾಶ ನೀಡಲಾಗುತ್ತಿದೆ ಅಂತ ಹೇಳಿದರು. ಈ ಅನುಕೂಲ ಪಡೆಯಲು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಬೇಕು. ದ್ವಿತೀಯ PUC ಹಾಗೂ CBSE 12ನೇ ತರಗತಿಯಲ್ಲಿ ಶೇಕಡ ಹೆಚ್ಚು ಅಂಕ ಗಳಿಸಿರಬೇಕಾಗುತ್ತದೆ. ಈಗ ಅಂಕ ಗಳಿಸಿದ 100 ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಅವಕಾಶವಿರಲಿದೆ ಅಂತ ಹೇಳಿದರು. ಅಂಕ ಸಂಬಂಧ ಮಾನದಂಡಗಳನ್ನು ಪೂರೈಸದ ವಿದ್ಯಾರ್ಥಿಗಳಿಗೆ ತರಬೇತಿ, ಊಟ, ವಸತಿ ಸೇರಿ 2 ಲಕ್ಷ ರುಗಳ ಶುಲ್ಕವಿದ್ದು ವಿದ್ಯಾರ್ಥಿ ವೇತನ ಪಡೆಯಲು ಅವಕಾಶವಿರುತ್ತದೆ. ಅದಕ್ಕಾಗಿ ಸಂಸ್ಥೆ ವತಿಯಿಂದ 50 ಪ್ರಶ್ನೆಗಳ ಪರೀಕ್ಷೆ ನಡೆಸಲಿದ್ದು ಉತ್ತೀರ್ಣರಾದವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ತರಗತಿಗಳು ಬೆಳಗ್ಗೆ ಮತ್ತು ಸಂಜೆ 5 ಗಂಟೆಯವರೆಗೆ ನಡೆಯಲಿದ್ದು ಪ್ರವೇಶ ಪಡೆಯಲು ಹಾಗೂ ಹೆಚ್ಚಿನ ಮಾಹಿತಿ ಪಡೆಯಲು ದೂರವಾಣಿ ಸಂಪರ್ಕ ಪಡೆಯುವಂತೆ ಹೇಳಿದರು. ಈಗ ಕೆಲವರಿಗೆ 600ಕ್ಕೆ 520, 530 ತೊಗೊಂಡಿದ್ದಾರೆ ಭಾಳ ವಿದ್ಯಾರ್ಥಿಗಳು. ಕ್ವಶನ್ ಟು ಆನ್ಸರ್ ವೆರಿ ಸ್ಟ್ರಾಂಗ್ ಇದ್ದಾರೆ. ಅವ್ರಿಗೆ ನಾನು ಮೆಡಿಕಲ್ಗೆ ಹೋಗಬೇಕು ಅನ್ನೋದು ಒಂದು ಹಂಬಲ ಇರುತ್ತೆ. ಸೊ ಅಂಥ ಮಕ್ಕಳಿಗೆ ನಾವು ಉಚಿತವಾದ ಕೋಚಿಂಗ್ ಕೊಡ್ತೇವೆ. ಅದು ನಮ್ಮ ಉದ್ದೇಶ. ಅವರಿಗೆ ಒಂದು ಸ್ಕಾಲರ್ಶಿಪ್ ಟೆಸ್ಟ್ ಕೊಡ್ತೀವಿ ಸರ್. ಅಂದರೆ ಅವ್ರು ಏನು ಓದಿರ್ತಾರೆ, ಫಸ್ಟ್ ಇಯರು ಸೆಕೆಂಡ್ ಇಯರ್ ಓದಿರ್ತಾರೆ, ಸುಮಾರು ಒಂದು 50 ಕ್ವಶನ್ಸ್ ಕೊಡ್ತೀವಿ MCQ ಲೆವೆಲ್ಲು. ಅದರಲ್ಲಿ ಬಂದಿರತಕ್ಕಂಥವ್ರಿಗೆ ಒಂದು ನಾಮಿನಲ್ ಫೀಸ್ ಅದು ಕೂಡ ಅವ್ರಿಗಿದೆ, ಆಪ್ಷನ್ಸ್ ಇದೆ, ಸೆಕೆಂಡ್ ಆಪ್ಷನ್ಸ್ ಕೊಡ್ತೇವೆ. ಇದು ನಾವು ಬಂದು ಕೆಲವರಿಗೆ 400 ಜಾಸ್ತಿ ತೊಗೊಂಡಿರೋ ಮಕ್ಕಳಿಗೆ ಈ ಸರಿ ನೋಡಿದ್ದೀರ ಭಾಳ ಫಿಸಿಕ್ಸು ಕೆಮಿಸ್ಟ್ರಿ ಭಾಳ ಕಠಿಣವಾಗಿತ್ತು 2025ರಲ್ಲಿ ನೀಟ್ ಎಕ್ಸಾಮು. ಸುಮಾರು ಜನಕ್ಕೆ ಈಗ ಇನ್ನೂ ಗೊಂದಲದಲ್ಲಿದ್ದಾರೆ, ನಂಗೆ ಸೀಟ್ ಸಿಗುತ್ತೋ ಇಲ್ಲೋ ಅಂತ. ಸೊ ಅಂಥ ಮಕ್ಕಳಿಗೆ ನಾನು ಮೆಡಿಕಲ್ಗೆ ಮಾಡಬೇಕು, ಡಾಕ್ಟರ್ ಆಗಬೇಕು ಅನ್ನೋಂಥ ಯಾರು ಕನಸನ್ನು ಹೊತ್ಕೊಂಡಿರ್ತಾರೆ ಅವ್ರಿಗೆ BIA ನೀಟ್ ಅಕಾಡೆಮಿ ಒಂದು ಪ್ಲಾಟ್ಫಾರ್ಮನ್ನು ಒದಗಿಸ್ಕೊಡುತ್ತೆ. ಸತತವಾಗಿ 1 ವರ್ಷಗಳ ಕಾಲ, ಅಂದರೆ ಅವರು ನೀಟ್ ಎಕ್ಸಾಮ್ ಬರೆಯೋರು ಕೂಡ ಅವ್ರಿಗೆ ಉಚಿತವಾದ ಕೋಚಿಂಗನ್ನು ಕೊಡುತ್ತೆ. ಹಾಂ, ಅದು ಆಚೆ ಈಗ ಯಾರು ಬಿಲೋ 90% ಯಾರು ತೊಗೊಂಡಿರ್ತಾರೆ ಅವರಿಗೆ BIA SAT ಒಂದು ಸ್ಕಾಲರ್ಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟನ್ನು ನಾವು ಸಂಸ್ಥೆ ಕಡೆಯಿಂದ ಕೊಟ್ಟು ಅವರಿಗೆ ಅಫೋರ್ಡಬಲ್ ರೀತಿಯಲ್ಲಿ ಕೊಡ್ತೇವೆ. ಒಂದು 60 to 70% ಸರ್, 60 to 70% ಸ್ಕಾಲರ್ಶಿಪ್. ಹಾಂ ಹಾಂ. ಸೊ 100% ಅಂದಾಗ ಅವ್ರಿಗೆ ಒಂದು 2 ಲಕ್ಷ ರೂಪಾಯಿ ಇರುತ್ತೆ ಸರ್ ಫೀಸು. 2 ಕೋಚಿಂಗು ಪ್ಲಸ್ ಫುಡ್ಡು, ಲಾಡ್ಜಿಂಗ್, ಬೋರ್ಡಿಂಗ್ ಎಲ್ಲ ಸೇರಿ, ವಸತಿ ಎಲ್ಲ ಸೇರಿ 1 ವರ್ಷಕ್ಕೆ, 1 ಇಯರ್ಗೆ 2 ಲಕ್ಷ ಇರುತ್ತೆ. ಯಾವುದು ಸರ್? ₹1 ಅನ್ನೋದು ಕೋಚಿಂಗಿಗೆ ಸರ್. ಅವ್ರು ಯಾವುದೇ ಕಾರಣಕ್ಕೂ ಕೋಚಿಂಗುಗೆ ಏನು ಫೀ ಕಟ್ಟೋಂಗೆ ಇಲ್ಲ. ಇನ್ನೊಂದೇನಿದೆ, ಫುಡ್ ಆ್ಯಂಡ್ ಅಕಾಮಿಡೇಷನ್ಗೆ ಅದಕ್ಕೆ ಏನು ಬರುತ್ತೆ, ಮೆಸ್ ಏನಿರುತ್ತೆ ಅದನ್ನು ಅವರು ಬಳಸ್ಕೋಬೋದು, ಪೇ ಮಾಡಬೇಕು. ಈಗ ಓದೋಕ್ಕೆ ಒಳಗೆ ಒಳ್ಳೆಯ ರೂಮ್ಸ್ ಕೊಡ್ತೇವೆ, ಲೈಬ್ರರಿ ಕೊಡ್ತೇವೆ,
ಮತ್ತು ಬೇರೆ ಬೇರೆ ಅವ್ರಿಗೆ ಚಟುವಟಿಕೆಗೆ ಒಳಪಡೋದಕ್ಕೆಲ್ಲ ಅವಕಾಶಗಳನ್ನು ಕೊಡ್ತೀವಿ. ಒಂದು ಒಳ್ಳೆ ಮುಕ್ತವಾದಂಥ ವಾತಾವರಣ ಇರುತ್ತೆ ಓದಲಿಕ್ಕೆ. ಗೋಷ್ಠಿಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಪ್ರಾಂಶುಪಾಲೆ ಚಂದ್ರಿಕಾ, ಪ್ರಾಂಶುಪಾಲ ಮಾದೇಶ್ವರರಾವ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಬೃಹತ್ ಹೋರಾಟ. ಸಂಜಯ ವೃತ್ತದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ. ಸ್ವತಃ ಬಂಧನಕ್ಕೊಳಗಾಗಿ ಬಿಡುಗಡೆಗೊಂಡ ಹೋರಾಟಗಾರರು. ಕೆಆರ್ಪೇಟೆ ತಾಲೂಕಿನ ವಸಂತಪುರದಲ್ಲಿ ಮಂಗಗಳ ಹಾವಳಿ. ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿ ಶಾಪ. ಕೂಡಲೇ ಮಂಗಗಳನ್ನು ಹಿಡಿಯುವಂತೆ ಒತ್ತಾಯ. ಜುಲೈ 11ರಿಂದ ಮಂಡ್ಯದಲ್ಲಿ ಗ್ರೇಟ್ ಬಾಂಬೆ ಸರ್ಕಸ್. ವೈವಿಧ್ಯಮಯ ಮನರಂಜನೆಗಳ ಮಹಾಪುರ. ಪ್ರತಿದಿನ 3 ಪ್ರದರ್ಶನಗಳ ಆಯೋಜನೆ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಒತ್ತಾಯ. ಮದ್ದೂರು ಪಟ್ಟಣದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಆಕ್ರೋಶ. ಕಸ್ತೂರಿ ಜನಪರ ವೇದಿಕೆಯಿಂದ ಪ್ರತಿಭಟನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.